ನಮಸ್ಕಾರ ರೀ ಎಲ್ರಿಗೂ. ವೆಲ್ಕಮ್ ಟು ವಿತ್ ನಲ್ಲಿ ಯೂಟ್ಯೂಬ್ ಚಾನಲ್. ನಾವಿವತ್ತು ಮೋಮೋಸ್ ಹೆಂಗೆ ಮಾಡೋದು ನೋಡುನ್ ಬರ್ರಿ. ಮೊದ್ಲಿಗೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ ಒಂದು ಬೌಲ್ ಮೈದಾ ಹಾಕೋರಿ. ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ ಹಾಕಿ ಕಲಿಸ್ಕೋರಿ. ಈಗ ಅದಕ್ಕೆ ನೀರು ಹಾಕೊಂಡು ಚಂದಾಗಿ ನಾದ್ಕೋರಿ, ಚಪಾತಿ ಹಿಟ್ಟಿನ ಥರ. ಈಗ ನಾದ್ಕೊಂಡಿರೋ ಮೈದಾ ಹಿಟ್ಟಿಗೆ ಸ್ವಲ್ಪ ಮೇಲೆ ಎಣ್ಣೆ ಹಚ್ಚಿ ಅರ್ಧ ತಾಸು ಅದನ್ನು ಮುಚ್ಚಿಡ್ರಿ. ಇದು ಇವಾಗ ಸಾಫ್ಟ್ ಅಥವಾ ನೆನೆಯೋವರೆಗೂ ನಾವಿದಕ್ಕೆ ಒಳಗಿನ ಫಿಲ್ಲಿಂಗ್ ತಯಾರು ಮಾಡ್ಕೊಳ್ಳೋಣ್ರಿ. ಅದಕ್ಕೆ ಒಂದು ಪ್ಯಾನ್ ತೊಗೊಂಡು ಅದಕ್ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ರಿ. ಆಮೇಲೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಹಸಿ ಖಾರದ ಪೇಸ್ಟ್ ಹಾಕಿ ಚೆಂದಾಗಿ ಮಿಕ್ಸ್ ಮಾಡಿರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಕ್ಯಾರೆಟ್, ಕ್ಯಾಬೇಜ್ ಮತ್ತು ಸ್ವಲ್ಪ ಪೆಪ್ಪರ್ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊರಿ. ಇದು ಈಗ ತಯಾರಾಗೈತಿ. ಇದನ್ನು ನಾವು ಈಗ ಸೈಡಿಗೆ ಇಟ್ಕೊಳ್ಳೋಣ್ರಿ. ನಾವೀಗ ಮೋಮೋಸ್ ತಯಾರು ಮಾಡೋವರೆಗೂ ಇಡ್ಲಿ ಬೋಗುಣಿದಾಗ ನೀರು ಹಾಕಿ ಅದನ್ನು ಕಾಯಕ್ಕಿಡ್ರಿ. ನಾವು ಮೊದ್ಲಿಗೆ ನಾದ್ಕೊಂಡಿರೋ ಮೈದಾ ಹಿಟ್ಟಿಗೆ ಸಣ್ಣದಾಗಿ ಹಿಂಗೆ ಉಳ್ಳಿ ಮಾಡ್ಕೊರಿ. ಪುರಿಗ ಮಾಡ್ಕೋತೇವಲ್ರಿ ಹಂಗ. ಚಂದಾಗಿ ಲಟ್ಟಿಸ್ಕೊಂಡು ಇದಕ್ಕೀಗ ನಾವು ತಯಾರು ಮಾಡಿರೋ ಫಿಲ್ಲಿಂಗ್ ಹಾಕೋಬೇಕ್ರಿ. ಗಣಪತಿಗ ನಾವು ಮೋದಕ್ ಮಾಡ್ತೇವಲ್ರಿ ಹಂಗ ಇದನ್ನು ಮಾಡ್ಕೋಬೇಕ್ರಿ. ಈ ಥರ ಮಾಡ್ಕೊಂಡ್ಮೇಲೆ ಏನು ಜಾಸ್ತಿ ಕೆಲಸ ಉಳ್ದಿಲ್ರಿ. ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಚ್ಚಿ ಮೋಮೋಸ್ನ ಇಡಬೇಕ್ರಿ ಮತ್ತು 15ರಿಂದ 20 ನಿಮಿಷ ಸ್ಟೀಮ್ ಮಾಡ್ಕೋಬೇಕ್ರಿ. ಮತ್ತು ನಮ್ಮ ಬಿಸಿ ಬಿಸಿ ಮೋಮೋಸ್ ರೆಡಿ. ಮೋಮೋಸ್ ಚಟ್ನಿ ಹೆಂಗೆ ಮಾಡೋದಂತ ಈಗ ಆಲ್ರೆಡಿ ತೋರಿಸೇವ್ರಿ. ಅದರದ್ದು ಲಿಂಕ್ ನಾವು ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೇವ್ರಿ, ಚೆಕ್ ಮಾಡಿರಿ. ನೀವು ಟ್ರೈ ಮಾಡಿರಿ, ಹೆಂಗಾಗಿತ್ತಂತ ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲಿಗೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ.